ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಗಂಗಾವತರಣ ವೃತ್ತಾಂತವು ಹಾಗೂ ಕಲ್ಮಾಶಪಾದ ಖಟ್ವಾಂಗ ಚರಿತ್ರವು ಎಂಬ 9ನೆಯ ಅಧ್ಯಾಯಕ್ಕೆ ಸ್ವಾಗತ. ಶುಕಮುನಿಗಳು ಪರೀಕ್ಷಿದ್ರಾಜನನ್ನು ಕುರಿತು ಈ ಭಾಗವತ ಕಥಾನಕವನ್ನು ಹೇಳುತ್ತಿರುವರು. ರಾಜ, ಕೇಳು. ಕಪಿಲಾಜ್ಞೆಯಂತೆ ಅಂಶುಮಂತನು ಆಕಾಶಗಂಗೆಯನ್ನು ತರುವುದಕ್ಕಾಗಿ ಬಹುಕಾಲದವರೆಗೆ ತಪಸ್ಸು ಮಾಡಿದನು. ಕೊನೆಗೆ ಅವನಿಂದ ಸಾಧ್ಯವಿಲ್ಲದೆ ಅವನು ಹಾಗೆಯೇ ಕಾಲಾಧೀನನಾದನು. ಅವನ ಮಗನಾದ ದಿಲೀಪನು ತಾನು ಬದುಕಿರುವವರೆಗೂ ಅದೇ ಪ್ರಯತ್ನದಲ್ಲಿದ್ದು ಕೊನೆಗೆ ಅವನು ವಿಫಲ ಪ್ರಯತ್ನನಾಗಿಯೇ ಸತ್ತನು. ಆಮೇಲೆ ಇವನ ಮಗನಾದ ಭಗೀರಥನೆಂಬುವನು ಹೇಗಾದರೂ ಈ ಕಾರ್ಯವನ್ನು ಕೊನೆಗಾಣಿಸಬೇಕೆಂದು ತನ್ನ ತಂದೆ ತಾತಂದರಿಗಿಂತಲೂ ಉಗ್ರ ತಪಸ್ಸನ್ನು ಮಾಡುತ್ತಿದ್ದನು. ಕೊನೆಗೆ ಗಂಗಾದೇವಿಯು ಇವನ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾಗಿ, ಓ ಭಗೀರಥ, ನಿನ್ನ ಕೋರಿಕೆಯನ್ನು ತಿಳಿಸು, ನಡೆಸಿಕೊಡುವೆನು ಎಂದಳು. ಭಗೀರಥನು ತನ್ನ ಉದ್ದೇಶವನ್ನು ತಿಳಿಸಿ ಪ್ರಾರ್ಥಿಸಲು ಗಂಗಾದೇವಿಯು ಅವನನ್ನು ಕುರಿತು, ಓ ರಾಜಕುಮಾರ, ನಿನ್ನ ಕೋರಿಕೆಯಂತೆ ನಾನು ಭೂಮಿಗಾಗಲಿ ಪಾತಾಳಕ್ಕಾಗಲಿ ಬರುವುದರಲ್ಲಿ ಅಡ್ಡಿಯಿಲ್ಲ. ಆದರೆ ನಾನು ಆಕಾಶದಿಂದ ಕೆಳಕ್ಕೆ ಬೀಳುವಾಗ ನನ್ನ ವೇಗವನ್ನು ತಡೆಯಬಲ್ಲವರಾರು? ಈ ಭೂಮಿಯೇನೋ ತಡೆಯಲಾರದು. ಬೇರೆ ಯಾರು ತಡೆದುಕೊಳ್ಳತಕ್ಕವರು ಇಲ್ಲದಿದ್ದರೆ ನಾನು ಈ ಭೂಮಿಯನ್ನು ಭೇದಿಸಿಕೊಂಡು ಪಾತಾಳಕ್ಕೆ ಪ್ರವೇಶಿಸಬೇಕಾಗುವುದು. ಇದಲ್ಲದೆ ಭೂಮಿಯಲ್ಲಿ ಪ್ರವಹಿಸುವುದಕ್ಕೆ ನನಗೆ ಸ್ವಲ್ಪ ಮಾತ್ರವೂ ಇಷ್ಟವಿಲ್ಲ. ಏಕೆಂದು ಕೇಳುವೆಯಾ? ಈ ಭೂಲೋಕದಲ್ಲಿ ಪಾಪಿಗಳು ಅದೆಷ್ಟೋ ಮಂದಿಯುಂಟು. ಅವರು ತಮ್ಮ ಪಾಪವನ್ನು ಕಳೆಯುವುದಕ್ಕಾಗಿ ನನ್ನಲ್ಲಿ ಸ್ನಾನ ಮಾಡುವರು. ಅವರು ನನಗೆ ಅಂಟಿಸಿ ಹೋದ ಪಾಪವನ್ನು ನಾನು ಯಾವ ವಿಧದಿಂದ ಕಳೆದುಕೊಳ್ಳಲಿ? ಈ ವಿಷಯಗಳಿಗೆ ನೀನು ತಕ್ಕ ಪ್ರತೀಕಾರವನ್ನು ಮೊದಲು ಯೋಚಿಸಬೇಕು ಎಂದಳು. ಅದಕ್ಕೆ ಆ ಭಗೀರಥನು, ಅಮ್ಮ, ಭೂಮಿಯಲ್ಲಿ ಕೇವಲ ಪಾಪಿಗಳು ಮಾತ್ರವೇ ಅಲ್ಲದೆ ಪುಣ್ಯಾತ್ಮರು ಎಷ್ಟೋ ಮಂದಿಯುಂಟಲ್ಲವೇ? ಕಾಮ್ಯ ಕರ್ಮಗಳನ್ನು ಬಿಟ್ಟು ಜಿತೇಂದ್ರಿಯರಾಗಿ ಬ್ರಹ್ಮೋಪಾಸನದಿಂದ ಸಿದ್ಧಿಯನ್ನು ಪಡೆದ ಮಹರ್ಷಿಗಳು ಅದೆಷ್ಟೋ ಮಂದಿ ಇರುವರು. ಅವರು ತಮ್ಮ ಸಂಬಂಧದಿಂದ ಲೋಕವನ್ನೇ ಪಾವನ ಮಾಡುವರು. ಅವರು ನಿನ್ನಲ್ಲಿ ಸ್ನಾನ ಮಾಡುವರಲ್ಲವೇ? ಪಾಪಿಗಳ ಸಂಬಂಧದಿಂದ ನಿನ್ನಲ್ಲಿ ಸೇರಿದ ಪಾಪವು ಅಂತಹ ಪುಣ್ಯಾತ್ಮರ ಸ್ಪರ್ಶದಿಂದ ಕಳೆದು ಹೋಗುವುದು. ಭಗವಂತನು ಸರ್ವಾತ್ಮಕನಾದುದರಿಂದ ಅಂತಹ ಪುಣ್ಯಾತ್ಮರಲ್ಲಿದ್ದು ಆ ಪಾಪಗಳನ್ನು ನೀಗಿಸುವನು. ಇದಕ್ಕಾಗಿ ನೀನು ವಿಚಾರಿಸಬೇಕಾದುದಿಲ್ಲ. ಭೂಮಿಯಲ್ಲಿ ನಿನ್ನ ವೇಗವನ್ನು ತಡೆದು ನಿಲ್ಲುವರಾರೆಂದು ಕೇಳಿದೆಯಲ್ಲವೇ? ವಸ್ತ್ರದಲ್ಲಿ ನೂಲೆಳೆಗಳಂತೆ ಯಾವನು ಈ ಸಮಸ್ತ ಪ್ರಪಂಚದಲ್ಲಿಯೂ ವ್ಯಾಪಿಸಿರುವನು? ಬ್ರಹ್ಮನು ಮೊದಲಾಗಿ ಹುಲ್ಲು ಕಡ್ಡಿಯವರೆಗಿನ ಸಮಸ್ತ ಶರೀರಗಳಲ್ಲಿಯೂ ಯಾವನು ಅಂತರಾತ್ಮನಾಗಿರುವನು? ರುದ್ರ ಶರೀರಕನಾದ ಆ ಪರಮಾತ್ಮನೇ ನಿನ್ನ ವೇಗವನ್ನು ಧರಿಸಬಲ್ಲನು ಎಂದನು. ಅದಕ್ಕೆ ಆ ಗಂಗೆಯು, ವತ್ಸ, ಹಾಗಿದ್ದರೆ ನೀನು ಆ ಪರಮ ಶಿವನನ್ನೇ ಪ್ರಾರ್ಥಿಸಿ ನನ್ನ ಪ್ರವಾಹ ವೇಗವನ್ನು ತಡೆದುಕೊಳ್ಳುವಂತೆ ಮಾಡು ಎಂದಳು. ಇದರ ಮೇಲೆ ಭಗೀರಥನು ರುದ್ರನನ್ನು ಕುರಿತು ತಪಸ್ಸು ಮಾಡಿ ಸ್ವಲ್ಪ ಕಾಲದೊಳಗಾಗಿಯೇ ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡನು. ಸರ್ವಜ್ಞನಾದ ರುದ್ರನು ಈ ಕಾರ್ಯವನ್ನು ತಾನು ನಡೆಸಬೇಕೆಂದು ಮೊದಲೇ ಸಂಕಲ್ಪಿಸಿದವನಾಗಿದ್ದುದರಿಂದ ಭಗೀರಥನ ಪ್ರಾರ್ಥನೆಗೆ ಅಡ್ಡ ಮಾತಾಡದೆ ವಿಷ್ಣು ಪಾದೋದ್ಭವೆಯಾದುದರಿಂದ ಪರಮ ಪಾವನೆಯೆನಿಸಿಕೊಂಡ ಗಂಗಾ ನದಿಯನ್ನು ಶಿರಸ್ಸಿನಲ್ಲಿ ಧರಿಸುವುದಕ್ಕೆ ಸಂತೋಷದಿಂದ ಸಮ್ಮತಿಸಿದನು. ಆಮೇಲೆ ಭಗೀರಥನ ಪ್ರಾರ್ಥನೆಯಿಂದ ಗಂಗೆಯು ಆಕಾಶದಿಂದಿಳಿದು ಶಿವನ ಜಟಾಜೂಟದಲ್ಲಿ ಬಿದ್ದಳು. ಭಗೀರಥನು ಆ ಗಂಗೆಯನ್ನು ತನ್ನ ಪಿತೃಗಳ ಭಸ್ಮರಾಶಿಯು ಬಿದ್ದಿದ್ದ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕೆಂದು ಉದ್ದೇಶಿಸಿ ತನ್ನ ರಥವನ್ನೇರಿ ವಾಯುವೇಗದಿಂದ ಹೊರಟನು. ಗಂಗೆಯು ಆ ರಥದ ದಾರಿಯನ್ನೇ ಅನುಸರಿಸಿ ಹೋಗುತ್ತಾ ದಾರಿಯಲ್ಲಿ ಅನೇಕ ದೇಶಗಳನ್ನು ತನ್ನ ಸಂಬಂಧದಿಂದ ಪಾವನ ಮಾಡುತ್ತಾ ಕೊನೆಗೆ ದಗ್ಧರಾದ ಸಗರ ಕುಮಾರರ ಭಸ್ಮರಾಶಿಯನ್ನು ತನ್ನ ಪ್ರವಾಹ ಜಲದಿಂದ ತೊಳೆದಳು. ರಾಜ, ಅತಿ ಕ್ರೂರವಾದ ಬ್ರಾಹ್ಮಣ ಶಾಪದಿಂದ ದಗ್ಧರಾದ ಸಗರ ಪುತ್ರರು ಕೂಡ ಗಂಗಾ ಜಲ ಸಂಬಂಧದಿಂದ ಸ್ವರ್ಗವನ್ನು ಹೊಂದಿದರು. ಹೀಗೆ ಭಸ್ಮೀಭೂತವಾದ
ತಮ್ಮ ಶರೀರದಿಂದಲೇ ಸಗರ ಪುತ್ರರು ಗಂಗೆಯನ್ನು ಸ್ಪರ್ಶಿಸಿ ಸದ್ಗತಿಯನ್ನು ಹೊಂದಿರುವಾಗ ದೃಢ ನಿಯಮದಿಂದ ಗಂಗಾ ಸ್ನಾನವನ್ನು ಮಾಡತಕ್ಕವರಿಗೆ ಸದ್ಗತಿಯುಂಟಾಗುವುದರಲ್ಲಿ ಏನಾಶ್ಚರ್ಯವು? ಸಂಸಾರ ತಾರಕನಾದ ಶ್ರೀಹರಿಯ ಪಾದತೀರ್ಥವೆನಿಸಿಕೊಂಡ ಗಂಗಾ ನದಿಗೆ ಈ ಪ್ರಭಾವವಿರುವುದೇನು ಅತಿಶಯವಲ್ಲ. ಆ ಭಗವಂತನ ಪಾದ ಕಮಲವನ್ನು ತಮ್ಮ ದೇಹದಲ್ಲಿ, ತಮ್ಮ ಹೃದಯದಲ್ಲಿ ಶ್ರದ್ಧೆಯಿಂದ ನಿಲ್ಲಿಸಿದ ಮಹಾಯೋಗಿಗಳು ರಾಗಾದಿ ದೋಷಗಳನ್ನು ನೀಗಿ ದುರ್ನಿವಾರವಾದ ಪ್ರಕೃತಿ ಸಂಬಂಧವನ್ನು ಬಿಟ್ಟು ಆ ಕ್ಷಣವೇ ಮುಕ್ತಿಯನ್ನು ಹೊಂದುವರು. ಇನ್ನು ಆ ಭಗವಂತನ ಪಾದತೀರ್ಥ ಸ್ಪರ್ಶದಿಂದ ಸದ್ಗತಿಯುಂಟಾಗುವುದರಲ್ಲಿ ಆಶ್ಚರ್ಯವೇನುಂಟು? ಓ ರಾಜ, ಇನ್ನು ಭಗೀರಥನ ಮುಂದಿನ ಸಂತತಿಯನ್ನು ಹೇಳುವೆನು ಕೇಳು. ಆ ಭಗೀರಥನಿಗೆ ಶುಕ್ರನೆಂಬ ಕುಮಾರನು ಹುಟ್ಟಿದನು. ಶುಕ್ರನಿಂದ ನಾಭಾವರನು, ಅವನಿಂದ ಸಿಂಧುದ್ವೀಪನು, ಅವನಿಂದ ಆ ಮಿತಾಯುವು ಜನಿಸಿದರು. ಆ ಮಿತಾಯುವಿನ ಮಗನು ಋತುಪರ್ಣನು. ಈತನೇ ಪ್ರಸಿದ್ಧನಾದ ನಳಚಕ್ರವರ್ತಿಗೆ ಮಿತ್ರನಾಗಿ ಅವನಿಂದ ಅಶ್ವವಿದ್ಯೆಯನ್ನು ತಾನು ತಿಳಿದುಕೊಂಡು ಅವನಿಗೆ ತನ್ನಲ್ಲಿದ್ದ ಅಕ್ಷ ಹೃದಯವನ್ನು ಉಪದೇಶಿಸಿದನು. ಈ ಋತುಪರ್ಣನಿಗೆ ಸರ್ವಕಾಮನೆಂಬ ಮಗನಾದನು. ಆತನ ಮಗನು ಸುದಾಸನು. ಸುದಾಸನ ಮಗನು ಮಿತ್ರಸಹನು. ಇವನು ಮದಯಂತಿ ಎಂಬುವಳನ್ನು ವರಿಸಿದನು. ಈ ಮಿತ್ರಸಹನನ್ನೇ ಕಲ್ಮಾಶಪಾದನೆಂದು ಹೇಳುವರು. ಈತನು ಒಮ್ಮೆ ವಸಿಷ್ಠ ಮಹರ್ಷಿಯ ಶಾಪದಿಂದ ರಾಕ್ಷಸನಾದನು. ಇವನಿಗೆ ಔರಸ ಸಂತಾನವು ಇಲ್ಲದೆ ಹೋಯಿತು ಎಂದನು. ಆಗ ಪರೀಕ್ಷಿತ್ ರಾಜನು ಶುಕಮುನಿಯನ್ನು ಕುರಿತು, ಓ ಮಹರ್ಷಿ, ಈ ಮಿತ್ರಸಹನು ಗುರುವಾದ ವಸಿಷ್ಠನ ಶಾಪಕ್ಕೆ ಗುರಿಯಾದುದೇಕೆ? ಈ ವೃತ್ತಾಂತವನ್ನು ನನಗೆ ತಿಳಿಸಬಹುದಾಗಿದ್ದರೆ ವಿವರಿಸಿ ಹೇಳಬೇಕು ಎಂದನು. ಅದಕ್ಕ ಶುಕನು, ರಾಜ ಕೇಳು. ಆ ಮಿತ್ರಸಹನು ಒಮ್ಮೆ ಬೇಟೆಗಾಗಿ ಕಾಡಿನಲ್ಲಿ ಸಂಚರಿಸುತ್ತಾ ಒಬ್ಬನೊಬ್ಬ ರಾಕ್ಷಸನನ್ನು ಸಂಹರಿಸಿ ಆ ರಾಕ್ಷಸನಿಗೆ ಸಹೋದರನಾಗಿದ್ದ ಮತ್ತೊಬ್ಬ ರಾಕ್ಷಸನನ್ನು ಕೊಲ್ಲದೆ ಅಲಕ್ಷ್ಯವಾಗಿ ಬಿಟ್ಟು ಬಿಟ್ಟನು. ಹೀಗೆ ತಲೆ ತಪ್ಪಿಸಿಕೊಂಡು ಹೋದ ರಾಕ್ಷಸನು ತನ್ನ ಅಣ್ಣನನ್ನು ಕೊಂದ ರಾಜನಿಗೆ ತಕ್ಕ ಪ್ರತೀಕಾರವನ್ನು ಮಾಡಬೇಕೆಂದು ಯೋಚಿಸಿ ವೇಷಧಾರಿಯಾಗಿ ಬಂದು ಆ ರಾಜನ ಮನೆಯಲ್ಲಿಯೇ ಅಡಿಗೆಯವನಾಗಿ ಸೇರಿಕೊಂಡನು. ಒಮ್ಮೆ ಕುಲಗುರುವಾದ ವಸಿಷ್ಠನು ರಾಜನ ಮನೆಯಲ್ಲಿ ಭೋಜನಾರ್ಥಿಯಾಗಿ ಬಂದಾಗ ಇವನು ಮನುಷ್ಯ ಮಾಂಸವನ್ನು ಪಕ್ವ ಮಾಡಿ ಅವನ ಎಲೆಗೆ ಬಡಿಸಿದನು. ಎಲೆಗೆ ಬಡಿಸುತ್ತಿರುವಾಗಲೇ ವಸಿಷ್ಠನು ಅದರ ದುರ್ಗಂಧದಿಂದ ಅದು ಅಭಕ್ಷ್ಯವಾದ ನರಮಾಂಸವೆಂಬುದನ್ನು ತಿಳಿದು ಕೋಪದಿಂದ ಹಿಂದು ಮುಂದು ಯೋಚಿಸದೆ ಮುಂದಿದ್ದ ರಾಜನನ್ನು ಕುರಿತು, ದುರಾತ್ಮ, ನನ್ನ ಭೋಜನಕ್ಕಾಗಿ ನರಮಾಂಸವನ್ನು ಇಕ್ಕಿಸುವೆಯಾ? ನೀನು ರಾಕ್ಷಸ ಜನ್ಮವನ್ನು ಹೊಂದು ಎಂದು ಶಪಿಸಿಬಿಟ್ಟನು. ಕೊನೆಗೆ ಅದು ರಾಕ್ಷಸನ ಕೃತ್ಯವೇ ಹೊರತು ರಾಜನ ತಪ್ಪಲ್ಲವೆಂದು ವಸಿಷ್ಠನಿಗೆ ತಿಳಿದು ಬಂದುದರಿಂದ ತಾನು ಕೊಟ್ಟ ಶಾಪಕ್ಕೆ 12 ವರ್ಷದವರೆಗೆ ಮಾತ್ರ ಕಾಲಾವಧಿಯನ್ನು ನಿರ್ಣಯಿಸಿ ಅದರ ಮೇಲೆ ಆ ರಾಜನಿಗೆ ರಾಕ್ಷಸ ಜನ್ಮವು ಬಿಟ್ಟು ಹೋಗುವಂತೆ ಅನುಗ್ರಹಿಸಿದನು. ಆದರೇನು, ಇಷ್ಟರಲ್ಲಿ ನಿರಪರಾಧಿಯಾದ ತನ್ನನ್ನು ಶಪಿಸಿದಕ್ಕಾಗಿ ರಾಜನಿಗೆ ವಸಿಷ್ಠನ ಮೇಲೆ ಅತ್ಯಾಕ್ರೋಶವು ಹುಟ್ಟಿತು. ಆ ಗುರುವಿಗೆ ಪ್ರತಿಶಾಪವನ್ನು ಕೊಡುವುದಕ್ಕಾಗಿ ಕೈಗೆ ನೀರನ್ನು ತೆಗೆದುಕೊಂಡು ಅದನ್ನು ಅಭಿಮಂತ್ರಿಸಿದನು. ಆ ಶಾಪ ಜಲವನ್ನು ವಸಿಷ್ಠನ ಮೇಲೆ ಪ್ರಯೋಗಿಸುವಷ್ಟರಲ್ಲಿ ಅವನ ಪತ್ನಿಯಾದ ಮದಯಂತಿಯು ಬಂದು ಪತಿಯ ಕೈಯನ್ನು ಹಿಡಿದು, ನಾಥ, ನಿಮಗೆ ಪರಮಪೂಜ್ಯರಾದ ಗುರುಗಳ ಮೇಲೆ ಕೋಪಿಸುವುದು ಯುಕ್ತವಲ್ಲ. ಈ ಶಾಪ ಜಲವನ್ನು ಕೆಳಗೆ ಚೆಲ್ಲಿಬಿಡು ಎಂದು ಪ್ರಾರ್ಥಿಸಿದಳು. ಅತಿ ಕ್ರೂರವಾದ ಆ ಶಾಪ ಜಲವನ್ನು ಎಲ್ಲಿ ಬಿಡಬೇಕೆಂದು ರಾಜನು ಸುತ್ತಲೂ ನೋಡಿದನು. ಭೂಮಿ, ಆಕಾಶ, ದಿಕ್ಕು ವಿದಿಕ್ಕುಗಳೆಲ್ಲವೂ ಅನೇಕ ಪ್ರಾಣಿಗಳಿಗೆ ನೆಲೆಯಾಗಿರುವುದನ್ನು ನೋಡಿ ಆ ಜಲವನ್ನು ಯಾವ ಕಡೆಗೆ ಚೆಲ್ಲಿದರೂ ಅಲ್ಲಲ್ಲಿನ ಪ್ರಾಣಿಗಳಿಗೆ ಅಪಾಯ ಉಂಟಾಗುವುದೆಂಬ ಶಂಕೆಯಿಂದ ರಾಜನು ಆ ಶಾಪ ಜಲವನ್ನು ತನ್ನ ಪಾದಗಳ ಮೇಲೆಯೇ ಬಿಟ್ಟುಕೊಂಡನು. ಅದರ ವೇಗದಿಂದ ಅವನ ಪಾದಗಳು ಸುಟ್ಟು ಇದ್ದಲಿನಂತೆ ಕಪ್ಪಾದವು. ರಾಜೇಂದ್ರ, ಈ ಕಾರಣದಿಂದಲೇ ಅವನಿಗೆ ಕಲ್ಮಾಶಪಾದನೆಂಬ ಹೆಸರಾಯಿತು. ಇವನು ಆ ಕ್ಷಣವೇ ವಸಿಷ್ಠ ಶಾಪದಂತೆ ರಾಕ್ಷಸ ರೂಪವನ್ನು ಹೊಂದಿ ಕಾಡು ಕಾಡಾಗಿ ತಿರುಗಿ ಮೃಗಗಳನ್ನು ಹಿಡಿದು ಭಕ್ಷಿಸುತ್ತಿದ್ದನು. ಹೀಗೆ ಆ ರಾಜನು ರಾಕ್ಷಸ ರೂಪದಿಂದ ಅರಣ್ಯದಲ್ಲಿ ಸುತ್ತುತ್ತಿರುವಾಗ
ಒಂದಾನೊಂದು ಕಡೆಯಲ್ಲಿ ವನವಾಸಿಗಳಾದ ಇಬ್ಬರು ಮುನಿ ದಂಪತಿಗಳು ರಹಸ್ಯವಾಗಿ ಸಂಭೋಗ ಸುಖವನ್ನು ಅನುಭವಿಸುತ್ತಿದ್ದರು. ಕ್ಷುಧಾರ್ಥನಾಗಿ ಬರುತ್ತಿದ್ದ ಆ ರಾಕ್ಷಸನು ಅಕಸ್ಮಾತ್ತಾಗಿ ಆ ಮುನಿ ದಂಪತಿಗಳನ್ನು ಕಂಡು ಅವರಲ್ಲಿ ಪುರುಷನನ್ನು ಹಿಡಿದು ಭಕ್ಷಿಸುವುದಕ್ಕಾಗಿ ಯತ್ನಿಸಿದನು. ಇಷ್ಟರಲ್ಲಿ ಬ್ರಾಹ್ಮಣ ಪತ್ನಿಯು ಭಯದಿಂದ ಬೆಜ್ಜರ ಬಿದ್ದು ಆ ರಾಕ್ಷಸನನ್ನು ದೈನ್ಯದಿಂದ ಪ್ರಾರ್ಥಿಸುವಳು. ಎಲೈ, ನೀನು ನಿಜವಾಗಿ ರಾಕ್ಷಸನಲ್ಲ, ಇಕ್ಷ್ವಾಕು ವಂಶಶ್ರೇಷ್ಠನು, ಮಹಾತ್ಮಳಾದ ಮದಯಂತಿಯ ಪತಿಯು. ವೀರಾಗ್ರೇಸರನೆನಿಸಿಕೊಂಡು ನೀನು ಬ್ರಾಹ್ಮಣ ವಧರೂಪವಾದ ಈ ಪಾಪ ಕಾರ್ಯಕ್ಕೆ ಕೈಯಿಕ್ಕುವುದು ಯುಕ್ತವೇ? ಪುತ್ರಾರ್ಥಿನಿಯಾಗಿ ನಾನು ಪತಿ ಸೇವೆಯನ್ನು ಮಾಡುತ್ತಿರುವೆನು. ನನ್ನಲ್ಲಿ ಕೃಪೆಯಿಟ್ಟು ನನಗೆ ಪತಿಭಿಕ್ಷವನ್ನು ಕೊಟ್ಟು ಕಾಪಾಡಬೇಕು. ಈತನಾದರೂ ಬ್ರಾಹ್ಮಣನು, ಇನ್ನು ಈತನು ನನ್ನಲ್ಲಿ ರತಿ ಸುಖದಿಂದ ತೃಪ್ತನಾಗಿಲ್ಲ. ಈ ಸ್ಥಿತಿಯಲ್ಲಿ ಇವನನ್ನು ನೀನು ಭಕ್ಷಿಸಬಹುದೇ? ಇದು ಮಹಾಪಾತಕವಲ್ಲವೇ? ಇದಲ್ಲದೆ ಮನುಷ್ಯ ದೇಹವೇ ಜೀವನಿಗೆ ಸರ್ವವಿಧ ಪುರುಷಾರ್ಥಗಳನ್ನು ಕೈಕೊಡಿಸತಕ್ಕದ್ದು. ಅಂತಹ ಮನುಷ್ಯರನ್ನು ಕೊಲ್ಲುವುದರಿಂದ ಅವನ ಶರೀರವನ್ನು ಮಾತ್ರವೇ ಅಲ್ಲದೆ ಆ ಜೀವನಿಗೆ ಅದರಿಂದ ಲಭಿಸಬಹುದಾದ ಇಹಪರ ಲೋಕಗಳ ಪುರುಷಾರ್ಥಗಳೆಲ್ಲವನ್ನು ನಿರ್ಮೂಲವಾಗಿ ಕೆಡಿಸಿದಂತಾಗುವುದು. ಆದುದರಿಂದಲೇ ಮನುಷ್ಯ ವಧವನ್ನು ಲೋಕದಲ್ಲಿ ಮಹಾಪಾಪ ಹೇತುವೆಂದು ಹೇಳುವರು. ಇದರ ಮೇಲೆ ಈತನು ಶುದ್ಧವಾದ ಬ್ರಹ್ಮಕುಲದಲ್ಲಿ ಹುಟ್ಟಿದವನು, ವೇದಾಧ್ಯಯನ ಸಂಪನ್ನನು, ತಪಸ್ಸಿನಿಂದಲೂ ಶೀಲದಿಂದಲೂ ಗುಣದಿಂದಲೂ ಮೇಲೆನಿಸಿದವನು, ಸರ್ವಾಂತರಾತ್ಮನಾಗಿ ಸಮಸ್ತ ಗುಣಾಕಾರನಾದ ಪರಮ ಪುರುಷನನ್ನು ಉಪಾಸನೆ ಮಾಡುವುದರಲ್ಲಿಯೇ ಆಸಕ್ತನಾಗಿರತಕ್ಕವನು. ರಾಜರ್ಷಿ ಎನಿಸಿಕೊಂಡ ನೀನು ಇಂತಹ ಬ್ರಹ್ಮರ್ಷಿಯನ್ನು ಕೊಲ್ಲುವುದಕ್ಕೆ ಯತ್ನಿಸಬಹುದೇ? ಓ ರಾಜ, ನಿನಗೆ ತಿಳಿಯದ ಧರ್ಮಗಳಿಲ್ಲ. ನೀನು ವಿಪನ್ನರಾದ ಪ್ರಜೆಗಳನ್ನು ಕಾಪಾಡತಕ್ಕವನು. ತಂದೆಯು ಮಗನನ್ನು ಕೊಲ್ಲುವುದಕ್ಕೆ ಕೈಯೆತ್ತುವಂತೆ ಕಾಪಾಡತಕ್ಕ ಪ್ರಭುವಾದ ನೀನೇ ಇವನನ್ನು ಕೊಲ್ಲುವುದು ಧರ್ಮವೇ? ಸಾಧು ಪ್ರಿಯನೆನಿಸಿಕೊಂಡ ನೀನು ಪರಮ ಸಾಧುವಾಗಿಯೂ ಪಾಪರಹಿತನಾಗಿಯೂ ಬ್ರಹ್ಮವಾದಿಯಾಗಿಯೂ ಕಲ್ಪಸೂತ್ರಗಳನ್ನು ಬಲ್ಲವನಾಗಿಯೂ ಇರುವ ಈ ಬ್ರಾಹ್ಮಣನನ್ನು ಕೊಲ್ಲುವುದೆಂದರೇನು? ಗೋಹತ್ಯೆಯು ಬ್ರಹ್ಮಹತ್ಯೆಯು ಸಮಾನವಾದ ಕ್ರೂರ ಪಾತಕವೆನಿಸುವುದು. ಆದುದರಿಂದ ನೀನು ಇವನನ್ನು ಬಿಟ್ಟು ಬಿಡು. ನಿನ್ನ ಹಸಿವಿನ ಆತುರಕ್ಕಾಗಿ ಹೇಗಾದರೂ ಇವನನ್ನು ಭಕ್ಷಿಸಿಯೇ ತೀರಬೇಕೆಂದು ನಿಶ್ಚಯಿಸಿದ್ದ ಪಕ್ಷದಲ್ಲಿ ಮೊದಲು ನನ್ನನ್ನು ಭಕ್ಷಿಸಿ ಆಮೇಲೆ ಬೇಕಾದರೆ ಇವನನ್ನು ಭಕ್ಷಿಸು. ನಾನು ಇವನನ್ನು ಅಗಲಿ ಬದುಕಿರಲಾರೆನೋ ಎಂದು ದೈನ್ಯದಿಂದ ಮೊರೆಯಿಡುತ್ತಾ ಬಾರಿ ಬಾರಿಗೂ ಪ್ರಾರ್ಥಿಸುತ್ತಿದ್ದಳು. ಹಾಗಿದ್ದರೂ ಕೇಳದೆ ಸೌದಾಸನು ದೈವಚೋದಿತನಾಗಿ ಆ ಬ್ರಾಹ್ಮಣನ ಮೇಲೆ ಬಿದ್ದು ಹುಲಿಯು ಹಸುವನ್ನು ನುಂಗುವಂತೆ ಅವನನ್ನು ಹಿಡಿದು ಭಕ್ಷಿಸಿಬಿಟ್ಟನು. ಆಗ ಬ್ರಾಹ್ಮಣೆಯು ದಿಕ್ಕಿಲ್ಲದೆ ಗೋಳಿಡುತ್ತಾ ಸಹಿಸಲಾರದ ದುಃಖದಿಂದ ತತ್ತಳಿಸುತ್ತಿದ್ದು ಕೊನೆಗೆ ಕೋಪಾವಿಷ್ಟಳಾಗಿ ಸೌದಾಸನನ್ನು ಕುರಿತು, ಓ ದುರಾತ್ಮ, ನಾನು ಅಷ್ಟು ವಿಧದಿಂದ ಪ್ರಾರ್ಥಿಸಿದರೂ ಕೇಳದೆ ನಿರಪರಾಧಿಯಾದ ನನ್ನ ಪತಿಯನ್ನು ಕಾಮಾರ್ಥನಾಗಿದ್ದ ಕಾಲದಲ್ಲಿ ನೀನು ಹಿಡಿದು ಭಕ್ಷಿಸಿದೆಯಲ್ಲವೇ? ಆದುದರಿಂದ ನೀನು ಶಾಪಾರ್ಹನು. ನೀನು ಹೀಗೆಯೇ ಸ್ತ್ರೀಯರೊಡನೆ ಸಂಗಮಿಸಿದ ಕಾಲದಲ್ಲಿ ಮರಣವನ್ನು ಹೊಂದು ಎಂದು ಶಪಿಸಿ ತಾನು ತನ್ನ ಪತಿಯೊಡನೆ ಸಹಗಮನ ಮಾಡುವುದಕ್ಕಾಗಿ ನಿಶ್ಚಯಿಸಿಕೊಂಡಳು. ಆ ರಾಕ್ಷಸನು ಬಿಸಾಡಿದ ತನ್ನ ಪತಿಯ ದೇಹದ ಅಸ್ಥಿಗಳೆಲ್ಲವನ್ನು ಸಂಗ್ರಹಿಸಿ ತಂದು ಅದನ್ನು ಚಿತೆಯ ಮೇಲೇರಿಸಿ ಅದಕ್ಕೆ ಬೆಂಕಿಯನ್ನಿಟ್ಟು ತಾನು ಅದರ ಮೇಲೆ ಮಲಗಿ ಪತಿಲೋಕವನ್ನು ಸೇರಿದಳು. ಇತ್ತಲಾಗಿ ಸೌದಾಸನು 12 ವರ್ಷಗಳಾದ ಮೇಲೆ ಶಾಪ ವಿಮುಕ್ತನಾಗಿ ತನ್ನ ಪುರವನ್ನು ಸೇರಿದನು. ಒಮ್ಮೆ ಕಾಮಾತುರದಿಂದ ತನ್ನ ಪತ್ನಿಯಾದ ಮದಯಂತಿಯೊಡನೆ ಕ್ರೀಡಿಸುವುದಕ್ಕಾಗಿ ಯತ್ನಿಸುವಷ್ಟರಲ್ಲಿ ಮಹಾ ಬುದ್ಧಿಮತಿಯಾದ ಆಕೆಯು ಅವನಿಗೆ ಮುನಿಪತ್ನಿಯ ಶಾಪವನ್ನು ತಿಳಿಸಿ ಅದನ್ನು ನಿವಾರಿಸಿದಳು. ಅದು ಮೊದಲು ಸೌದಾಸನು ಮರಣ ಭಯದಿಂದ ಸ್ತ್ರೀ ಸಂಘವನ್ನೇ ತ್ಯಜಿಸಿಬಿಟ್ಟನು. ಈ ಕಾರಣದಿಂದ ಅವನಿಗೆ ಔರಸ ಸಂತಾನವಿಲ್ಲದೆ ಹೋಯಿತು. ಆದರೆ ಸೌದಾಸನು ತನಗೆ ಸಂತಾನವಿಲ್ಲದುದರಿಂದ ತನ್ನ ವಂಶವು ಅಷ್ಟಕ್ಕೆ ನಿಂತು ಹೋಗದಂತೆ ಮಾಡಬೇಕೆಂದು ತನ್ನ ಕುಲಗುರುವಾದ ವಸಿಷ್ಠರಲ್ಲಿ ಪ್ರಾರ್ಥಿಸಿದನು. ಅವನ ಪ್ರಾರ್ಥನೆಯ ಮೇಲೆ ವಸಿಷ್ಠನು ಮದಯಂತಿಯಲ್ಲಿ ಗರ್ಭೋತ್ಪತ್ತಿಯನ್ನು ಉಂಟುಮಾಡಿದನು. ಗರ್ಭವು ಬೆಳೆಯಲಾರಂಭಿಸಿ 7 ಸಂವತ್ಸರಗಳಾದರೂ ಪ್ರಸವವಾಗಲಿಲ್ಲ. ಆಗ ಮದಯಂತಿಯು ಕೋಪದಿಂದ ಒಂದು ಕಲ್ಲನ್ನು ತೆಗೆದು ತನ್ನ ಹೊಟ್ಟೆಯನ್ನು ಚಚ್ಚಿಕೊಳ್ಳಲು ಒಡನೆಯೇ ಪುತ್ರ ಜನನವಾಗಿತು. ಅಶ್ವ ಅಂದರೆ ಶಿಲಾಘಾತದಿಂದ ಹುಟ್ಟಿದ ಆ ಪುತ್ರನಿಗೆ
ಅಶ್ಮಕನೆಂದೇ ಲೋಕದಲ್ಲಿ ಪ್ರಸಿದ್ಧಿಯುಂಟಾಯಿತು. ಈ ಅಶ್ಮಕನ ಮಗನು ನಾರಿ ಕವಚನೆಂದು, ಮೂಲಕನೆಂದು ಎರಡು ಹೆಸರುಗಳಿಂದಲೂ ಪ್ರಸಿದ್ಧನಾದನು. ಹಿಂದೆ ಪರಶುರಾಮನು ಕ್ಷತ್ರಿಯರನ್ನು ನಿರ್ಮೂಲವಾಗಿ ಸಂಹರಿಸುವುದಕ್ಕಾಗಿ 21 ಭೂಮಿಯನ್ನು ಸುತ್ತಿ ಸುತ್ತಿ ಹುಡುಕಿ ಕೊಲ್ಲುತ್ತಾ ಬಂದನು. ಆಗ ಅಶ್ಮಕನ ಅಂತಃಪುರದ ರಾಜಸ್ತ್ರೀಯರು ಆ ರಾಜಕುಮಾರನನ್ನು ತಮ್ಮ ಗುಂಪಿನಲ್ಲಿ ಬಚ್ಚಿಟ್ಟುಕೊಂಡು ಪರಶುರಾಮನ ಕಣ್ಣಿಗೆ ಬೀಳದಂತೆ ಕಾಪಾಡಿದರು. ಹೀಗೆ ಸ್ತ್ರೀಯರಿಂದ ರಕ್ಷಿತನಾದುದರಿಂದಲೇ ನಾರಿ ಕವಚನೆಂದು, ಆಗಿನ ಕ್ಷತ್ರಿಯ ವಂಶವು ವೃತ್ತಿ ಹೊಂದುವುದಕ್ಕೆ ಇವನೇ ಮೂಲವಾದುದರಿಂದ ಮೂಲಕನೆಂದು ಹೆಸರನ್ನು ಪಡೆದನು. ಮೂಲಕನಿಗೆ ದಶರಥನೆಂಬ ಮಗನಾದನು. ಆ ದಶರಥನಿಂದ ಐಲಬಿಲನು, ಅವನಿಂದ ವಿಶ್ವಸಹನು ಜನಿಸಿದರು. ಈ ವಿಶ್ವಸಹನಿಗೆ ಖಟ್ವಾಂಗನೆಂಬ ಮಗನಾದನು. ಈತನು ಚಕ್ರವರ್ತಿಯಾಗಿ ಭೂಮಿಯನ್ನು ಪಾಲಿಸುತ್ತಿರುವಾಗ ಒಮ್ಮೆ ದೇವತೆಗಳ ಸಹಾಯಾರ್ಥವಾಗಿ ಹೋಗಿ ಯುದ್ಧದಲ್ಲಿ ದೈತ್ಯರನ್ನು ಸಂಹರಿಸಿದನು. ಇದಕ್ಕಾಗಿ ದೇವತೆಗಳು ಅವನಲ್ಲಿ ಪ್ರಸನ್ನರಾಗಿ ಅವನಿಗೆ ಕೇಳಿದ ವರವನ್ನು ಕೊಡುವುದಾಗಿ ವಾಗ್ದಾನ ಮಾಡಿದರು. ಆಗ ಖಟ್ವಾಂಗನು ತನ್ನ ಆಯುಪ್ರಮಾಣವೆಷ್ಟೆಂಬುದನ್ನು ತಿಳಿಸಬೇಕೆಂದು ಕೇಳಿಕೊಂಡನು. ಅದಕ್ಕ ದೇವತೆಗಳು, 2 ಗಳಿಗೆಗಳು ಮಾತ್ರವೇ ನಿನ್ನ ಆಯುಃಕಾಲವೆಂದು ತಿಳಿಸಿದರು. ಆ ಮಾತನ್ನು ಕೇಳಿದೊಡನೆ ಖಟ್ವಾಂಗನು ತನ್ನ ಪುರಕ್ಕೆ ಬಂದು ವೈರಾಗ್ಯ ಬುದ್ಧಿಯಿಂದ ಹೀಗೆಂದು ಯೋಚಿಸುವನು: ನನಗೆ ಬ್ರಹ್ಮಕುಲಕ್ಕಿಂತಲೂ ನನ್ನ ಪ್ರಾಣಗಳು ಪ್ರಿಯವಲ್ಲ. ನನಗೆ ಕುಲದೈವಕ್ಕಿಂತಲೂ ಪ್ರಿಯವಾದ ಬೇರೊಂದು ವಸ್ತುವಿಲ್ಲ. ನನ್ನ ಮಕ್ಕಳಾಗಲಿ, ನನ್ನ ಹೆಂಡತಿಯರಾಗಲಿ, ನನ್ನ ರಾಜ್ಯ ಭೋಗಗಳಾಗಲಿ, ನನ್ನ ರಾಷ್ಟ್ರವಾಗಲಿ, ರಾಜ್ಯಾಧಿಕಾರವಾಗಲಿ ಆ ಭಗವಂತನಿಗಿಂತಲೂ ನನಗೆ ಹೆಚ್ಚು ಪ್ರೇಮ ಪಾತ್ರಗಳಲ್ಲ. ಬಾಲ್ಯದಿಂದಲೂ ನನ್ನ ಮನಸ್ಸು ಅಧರ್ಮ ಮಾರ್ಗದಲ್ಲಿ ಪ್ರವೇಶಿಸುವುದಿಲ್ಲ. ಉತ್ತಮ ಶ್ಲೋಕನಾದ ಆ ಪರಮಪುರುಷನಿಗಿಂತಲೂ ಭಿನ್ನವಾದ ಬೇರೊಂದು ವಸ್ತುವು ಈ ಪ್ರಪಂಚದಲ್ಲಿ ಇರುವುದಾಗಿ ನನಗೆ ತೋರಲಿಲ್ಲ. ಲೋಕಪಾಲಕರಾದ ದೇವತೆಗಳು ನನಗೆ ಬೇಕಾದ ವರಗಳನ್ನು ಕೊಡುವುದಾಗಿ ಹೇಳಿದ್ದರು. ಭಗವತ್ ಸೇವೆಯಲ್ಲಿಯೇ ನಟ್ಟ ಮನಸ್ಸುಳ್ಳ ನನಗೆ ಆ ವರಗಳನ್ನು ಪಡೆಯುವುದರಲ್ಲಿಯೂ ಆಸೆಯಿಲ್ಲ. ಆ ದೇವತೆಗಳಿಗೂ ದೇಹಾತ್ಮಾಭಿಮಾನವು ತಪ್ಪಿದುದಲ್ಲ. ಅವರು ಇಂದ್ರಿಯ ವಶರಾಗಿ ಯಾವಾಗಲೂ ತಮ್ಮ ಹೃದಯದಲ್ಲಿಯೇ ನೆಲೆಗೊಂಡಿರುವ ಪರಮಾತ್ಮನ ಮಹಿಮೆಯನ್ನು ತಿಳಿಯದೆ, ಅವನೇ ತಮಗೆ ಪ್ರಿಯವಸ್ತುವೆಂಬುದನ್ನು ತಿಳಿಯದೆ, ಅತ್ಯಲ್ಪವಾದ ವಿಷಯ ಸುಖವನ್ನೇ ಪರವಸ್ತುವನ್ನಾಗಿ ಭಾವಿಸುವರು. ದೇವತೆಗಳ ಸ್ಥಿತಿಯೇ ಹೀಗಿರುವಾಗ ಇತರ ಸಾಮಾನ್ಯ ಮನುಷ್ಯರ ಪಾಡೇನು? ಆ ದೇವತೆಗಳು ಕೊಡತಕ್ಕ ವರಗಳಾಗಲಿ, ಸ್ವರ್ಗಾದಿ ಲೋಕಗಳಾಗಲಿ ನಾವು ಪಡೆಯಬೇಕಾದ ಪರಮ ಪುರುಷಾರ್ಥಕ್ಕೆ ಪ್ರತಿಬಂಧಕಗಳೇ ಹೊರತು ಶ್ರೇಯಸ್ಕರವಲ್ಲ. ಅವೊಂದರಲ್ಲಿಯೂ ನನಗೆ ಆಸೆಯಿಲ್ಲ. ಆದುದರಿಂದ ನಾನು ಲೋಕದಲ್ಲಿ ಭಗವನ್ ಮಾಯೆಯಿಂದ ಏರ್ಪಟ್ಟವುಗಳಾಗಿಯೂ ಗಂಧರ್ವ ನಗರದಂತೆ ಕ್ಷಣ ಕಾಲವಿದ್ದು ಹೋಗತಕ್ಕವುಗಳಾಗಿಯೂ ಇರುವ ಶಬ್ದಾದಿ ವಿಷಯಗಳಲ್ಲಿಯೂ ಪ್ರಕೃತಿ ಪರಿಣಾಮ ರೂಪವಾದ ಶರೀರದಲ್ಲಿಯೂ ಅಭಿಮಾನವನ್ನು ತೊರೆದು ವಿಶ್ವಾತ್ಮನಾದ ಆ ಭಗವಂತನನ್ನು ಭಕ್ತಿಯಿಂದ ಮರೆಹೋಗುವೆನು. ಈಗ ಉಳಿದಿರತಕ್ಕ ನನ್ನ ಅಲ್ಪಕಾಲದ ಆಯುಶೇಷದಲ್ಲಿಯಾದರೂ ದೃಢ ಧ್ಯಾನದಿಂದ ಆ ಭಗವಂತನನ್ನು ಪ್ರಸನ್ನನಾಗಿ ಮಾಡಿಕೊಳ್ಳುವೆನು ಎಂದು ನಿಶ್ಚಯಿಸಿಕೊಂಡನು. ಓ ಪರೀಕ್ಷಿತ್ ರಾಜ, ಸೌದಾಸನು ದೃಢಬುದ್ಧಿಯಿಂದ ಹೀಗೆ ನಿಶ್ಚಯಿಸಿಕೊಂಡು ದೇಹಾದಿಗಳಲ್ಲಿ ಅಭಿಮಾನ ರೂಪವಾದ ಅಜ್ಞಾನವನ್ನು ಬಿಟ್ಟು ಆತ್ಮಾನುಸಂಧಾನದಿಂದ ತನ್ನ ದೇಹವನ್ನು ನೀಗಿ ಪಾಪರಾಹಿತ್ಯವೇ ಮೊದಲಾದ ಗುಣಗಳುಳ್ಳ ಶುದ್ಧಾತ್ಮ ಸ್ವರೂಪವನ್ನು ಹೊಂದಿದನು. ನಿಜವಾದ ದೈವ ಭಕ್ತಿಯುಳ್ಳವರೆಲ್ಲರೂ ಯಾವನನ್ನು ಪ್ರಮಾಣ ಸಿದ್ಧವಾಗಿಯೂ ದುರೂಹವಾಗಿಯೂ ಇರುವ ಪರಬ್ರಹ್ಮವೆಂದು ಹೇಳುವರು, ಅಂತಹ ಪರಮ ಪುರುಷನಾದ ವಾಸುದೇವನಲ್ಲಿ ಮನಸ್ಸನ್ನು ನೆಲೆಗೊಳಿಸಿ ಆ ಖಟ್ವಾಂಗನು ಉತ್ತಮ ಗತಿಯನ್ನು ಹೊಂದಿದನು. ಇದು 9ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ 10ಮ ಸ್ಕಂದದಲ್ಲಿ ಕಂಸನು ಯೋಗಮಾಯಾ ರೂಪವಾದ ಸ್ತ್ರೀ ಶಿಶುವನ್ನು ಕೊಲ್ಲುವುದಕ್ಕೆ ಯತ್ನಿಸುವಷ್ಟರಲ್ಲಿ ಅದು ದೇವತಾ ರೂಪದಿಂದ ಆಕಾಶಕ್ಕೆ ಹಾರಿ ಕಣ್ಮರೆಯಾದುದು.
ಕಂಸನು ನಿರಾಶನಾಗಿ ದೇವಕಿ ವಸುದೇವರನ್ನು ಸೆರೆಯಿಂದ ಬಿಡಿಸಿ ಸಮಾಧಾನಪಡಿಸಿದುದು ಎಂಬ 4ನೆಯ ಅಧ್ಯಾಯಕ್ಕೆ ಸ್ವಾಗತ. ವಸುದೇವನು ತನ್ನ ನಿವಾಸಕ್ಕೆ ಸೇರುವಷ್ಟರಲ್ಲಿ ಪಟ್ಟಣದ ಹೊರಬಾಗಿಲು ಮೊದಲಾಗಿ ಸೆರೆಮನೆಯ ಒಳಬಾಗಿಲವರೆಗಿದ್ದ ಆಯಾ ದ್ವಾರಗಳೆಲ್ಲವೂ ಮೊದಲಿನಂತೆ ಮುಚ್ಚಿಕೊಂಡವು. ಮೊದಲಿನಂತೆ ಆಯಾ ಬಾಗಿಲಿನ ಅಗಳಿ ಸರಪಳಿ ಮುಂತಾದವೆಲ್ಲವೂ ತನಗೆ ತಾನೇ ಬಿಗಿದುಕೊಂಡವು. ಹೀಗೆ ಪೂರ್ವ ಸ್ಥಿತಿಗೆ ಬಂದ ಮೇಲೆ ದೇವಕಿಯ ಪಕ್ಕದಲ್ಲಿ ಮಲಗಿದ್ದ ಮಗುವು ಉಚ್ಚ ಧ್ವನಿಯಿಂದ ಅಳುವುದಕ್ಕೆ ಆರಂಭಿಸಿತು. ಈ ಧ್ವನಿಯನ್ನು ಕೇಳಿ ಆ ಅರಮನೆಯ ಆ ಸೆರೆಮನೆಯ ಕಾವಲಿನವರೆಲ್ಲರಿಗೂ ಎಚ್ಚರ ಉಂಟಾಯಿತು. ಒಡನೆಯೇ ಅವರಲ್ಲಿ ಕೆಲವರು ಆತುರದಿಂದ ಕಂಸನ ಬಳಿಗೆ ಓಡಿ ಬಂದು, ರಾಜೇಂದ್ರ, ಬೇಗ ಬಾ, ಬೇಗ ಬಾ, ದೇವಕಿಗೆ ಶಿಶು ಜನನವಾಗಿರುವುದು ಎಂದು ಹೇಳಿದರು. ರಾತ್ರಿ ಹಗಲು ನಿದ್ರೆಯಿಲ್ಲದೆ ಇದನ್ನೇ ಅತ್ಯಾತುರದಿಂದ ನಿರೀಕ್ಷಿಸುತ್ತಿದ್ದ ಕಂಸನು ಆ ಮಾತನ್ನು ಕೇಳಿದೊಡನೆ ಹಾಸಿಗೆಯಿಂದೆದ್ದು, ಆಹಾ, ಈ ಶಿಶುವನ್ನು ಕೊಲ್ಲುವ ವಿಷಯದಲ್ಲಿ ಮಾತ್ರ ಕ್ಷಣ ಮಾತ್ರವೂ ತಾಮಸ ಮಾಡಬಾರದು. ಇದೇ ದೇವಕಿಯ 8ನೆಯ ಗರ್ಭಶಿಶುವಾದುದರಿಂದ ಈಗಲೇ ಅದನ್ನು ತೀರಿಸಿ ಬಿಡಬೇಕು ಎಂದು ನಿಶ್ಚಯಿಸಿ ಬಿಚ್ಚಿದ ತಲೆಯೊಡನೆ ತತ್ತರಿಸಿ ಬೀಳುತ್ತಾ ಪ್ರಸವ ಗೃಹಕ್ಕೆ ಓಡಿ ಬಂದನು. ಕಂಸನು ಬಂದುದನ್ನು ಕಂಡೊಡನೆ ದೇವಕಿಯು ಭಯದಿಂದ ನಡುಗುತ್ತಾ ಬಹಳ ದೈನ್ಯದಿಂದ ಅವನಿಗೆ ಕೈ ಮುಗಿದು ನಿಂತು ಹೀಗೆಂದು ಪ್ರಾರ್ಥಿಸಿದಳು. ಅಣ್ಣ, ನೀನು ನನಗೆ ಕ್ಷೇಮ ಚಿಂತಕನಲ್ಲವೇ? ಇದು ಹೆಣ್ಣು ಕೂಸು, ಇದರ ಮೇಲೆ ನಿನಗೆ ಸೋದರ ಸೊಸೆ, ಇದು ನಿನ್ನನ್ನು ಏನು ಮಾಡಬಲ್ಲದು? ಇದನ್ನು ಕೊಲ್ಲಬೇಡ ಅಣ್ಣ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಇದುವರೆಗೆ ನೀನು ಕೊಂದುದು ಒಂದಲ್ಲ ಎರಡಲ್ಲ, ಅಗ್ನಿ ಜ್ವಾಲೆಗಳಂತದ್ದ 6-7 ಮಕ್ಕಳನ್ನು ನಿನ್ನ ಕೈಯಿಂದಲೇ ಕೊಂದೆಯಲ್ಲ. ಅಯ್ಯೋ, ಹಾಳು ದೈವವು ನನ್ನ ಮಕ್ಕಳಿಗೆ ನಿನ್ನನ್ನೇ ಮೃತ್ಯುವನ್ನಾಗಿ ಏರ್ಪಡಿಸಿದೆ. ನಿನಗೆ ಮನಸ್ಸಿನಲ್ಲಿ ಸ್ವಲ್ಪವಾದರೂ ಮರುಕವೇ ಬೇಡವೇ? ಅಣ್ಣ, ಇದುವರೆಗೆ ನನಗೆ ಹುಟ್ಟಿದ ಗಂಡು ಮಕ್ಕಳೆಲ್ಲರನ್ನು ಕೊಂದೆಯಲ್ಲವೇ? ಹೋದುದು ಹೋಗಲಿ, ಇದೊಂದು ಮಗುವನ್ನಾದರೂ ಬಿಟ್ಟುಕೊಡು. ಈ ಕೊನೆಯ ಶಿಶುವನ್ನಾದರೂ ನೋಡಿ ಮನಸ್ಸಮಾಧಾನವನ್ನು ಮಾಡಿಕೊಳ್ಳುವೆನು, ಕೈ ಮುಗಿದು ಬೇಡುವೆನು ಎಂದು ದೀನ ಧ್ವನಿಯಿಂದ ಮೊರೆಯಿಟ್ಟಳು. ಹೀಗೆ ದೇವಕಿಯು ಆ ಕೂಸನ್ನು ಬಿಡಲಾರದೆ ಎದೆಯ ಮೇಲಿಟ್ಟು 2 ತೋಳುಗಳಿಂದಲೂ ಬಿಗಿಯಾಗಿ ಅಪ್ಪಿ ಹಿಡಿದುಕೊಂಡು ಬಹಳ ದೈನ್ಯದಿಂದ ಪ್ರಾರ್ಥಿಸುತ್ತಿದ್ದರು. ಕ್ರೂರಾತ್ಮನಾದ ಕಂಸನು ಅವಳ ಮಾತಿಗೆ ಲಕ್ಷ್ಯ ಕೊಡದೆ ಮನಸ್ಸಿನಲ್ಲಿ ಸ್ವಲ್ಪ ಮಾತ್ರವೂ ಮರುಕವಿಲ್ಲದೆ ಆ ದೇವಕಿಯನ್ನು ಹುಂಕಾರದಿಂದ ಹೆದರಿಸಿ ಇನ್ನು ಕಣ್ಣು ತೆರೆಯದ ಆ ಸಣ್ಣ ಕೂಸನ್ನು ಬಲಾತ್ಕಾರ ಪೂರ್ವಕವಾಗಿ ಅವಳ ಕೈಯಿಂದ ಕಿತ್ತುಕೊಂಡನು. ಹೀಗೆ ನೀಚನಾದ ಕಂಸನು ಸ್ವಪ್ರಯೋಜನಾಪೇಕ್ಷೆಯಿಂದ ಸಹೋದರ ಪ್ರೀತಿಯನ್ನು ತೊರೆದು ಆ ಕೂಸನ್ನು ಕಿತ್ತುಕೊಂಡ ಮೇಲೆ ಹಿಂದಿನ ಶಿಶುಗಳನ್ನು ಕೊಂದಂತೆ ಅದನ್ನು ಕೊಲ್ಲುವುದಕ್ಕಾಗಿ ಆ ಕೂಸಿನ ಕಾಲುಗಳೆರಡನ್ನು ಜೋಡಿಸಿ ತಲೆ ಕೆಳಗಾಗಿ ಹಿಡಿದು ಅಗಸರು ಬಟ್ಟೆಯನ್ನು ಒಗೆಯುವಂತೆ ಅದನ್ನು ಒಂದು ಕಲ್ಲು ಬಂಡೆಯ ಮೇಲೆ ಬಡಿದನು. ಇಷ್ಟರಲ್ಲಿಯೇ ಭಗವಂತನ ಮಾಯೆಯಾದ ಆ ಶಿಶುವು ಕಂಸನ ಕೈಯಿಂದ ಮೇಲಕ್ಕೆ ಪುಟಹಾರಿ ಆಕಾಶದಲ್ಲಿ ತನ್ನ ನಿಜ ಸ್ವರೂಪದಿಂದ ಕಾಣಿಸಿಕೊಂಡಿತು. ಆ ಅದ್ಭುತಾಕೃತಿಯನ್ನು ಕೇಳಬೇಕೆ? ಪರ್ವತದಂತೆ ದೊಡ್ಡ ಆಕೃತಿ, ಆ ಆಕೃತಿಗೆ ತಕ್ಕಂತೆ ಆಯುಧ ಸಹಿತವಾದ ಅಷ್ಟಭುಜಗಳು, ಕಂಠದಲ್ಲಿ ದಿವ್ಯ ಪುಷ್ಪಮಾಲಿಕೆ, ದಿವ್ಯ ವಸ್ತ್ರಾನುಲೇಪನಗಳು, ಸರ್ವಾಂಗಗಳಲ್ಲಿಯೂ ದಿವ್ಯ ರತ್ನಾಭರಣಗಳು, 8 ಭುಜಗಳಲ್ಲಿಯೂ ಕ್ರಮವಾಗಿ ಬಿಲ್ಲು, ಬಾಣ, ಶೂಲ, ಕತ್ತಿ, ಗುರಾಣಿ, ಶಂಖ, ಚಕ್ರ, ಗದೆಗಳೆಂಬ 8 ದಿವ್ಯಾಯುಧಗಳು. ಇಂತಹ ಅದ್ಭುತಾಕೃತಿಯಿಂದ ಕಾಣಿಸಿಕೊಂಡ ಆ ಮಾಯಾದೇವಿಯ ಸುತ್ತಲೂ ಸಿದ್ಧಚಾರಣ, ಗಂಧರ್ವ, ಕಿನ್ನರ, ಅಪ್ಸರಸ್ಸುಗಳೇ ಮೊದಲಾದ ದೇವಜಾತಿಯವರೆಲ್ಲರೂ ನಾನಾ ವಿಧವಾದ ಕೈಕಾಣಿಕೆಗಳನ್ನು ತಂದೊಪ್ಪಿಸಿ ಸ್ತುತಿಸುತ್ತಿದ್ದರು. ಇಂತಹ ಮಹಾವೈಭವದೊಡನೆ ಆ ದೇವಿಯು ಆಕಾಶದಲ್ಲಿ ಕಾಣಿಸಿಕೊಂಡು ಕಂಸನನ್ನು ಕುರಿತು, ಎಲೆ ಮೂಢ, ನನ್ನನ್ನು ನೀನು ಕೊಲ್ಲಬಲ್ಲೆಯ? ಅಥವಾ ನನ್ನನ್ನು ಕೊಂದರೂ ನಿನಗೆ ಪ್ರಯೋಜನವೇನು? ಮೊದಲು ಅಶರೀರವಾಣಿಯು ನಿನಗೆ ಸೂಚಿಸಿದಂತೆ ನಿನ್ನನ್ನು ಕೊನೆ ಕಾಣಿಸತಕ್ಕ ಶತ್ರುವು ಬೇರೊಂದು ಕಡೆಯಲ್ಲಿ ಬೆಳೆಯುತ್ತಿರುವನು. ಆದುದರಿಂದ ಈ ನಿನ್ನ ಹಣೆಯ ಬರಹವನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಿನ್ನಿಂದ ಸಾಧ್ಯವೇ? ಇನ್ನು ಮೇಲಾದರೂ ವ್ಯರ್ಥವಾಗಿ ನೀನು ಇಂತಹ ಹಿಂಸಾ ಕಾರ್ಯವನ್ನು ಮಾಡಬೇಡ ಎಂದಳು. ಹೀಗೆಂದು ಹೇಳಿ ಭಗವತಿಯಾದ ಯೋಗಮಾಯೆಯು ಆ ಸ್ಥಳವನ್ನು ಬಿಟ್ಟು ಕಣ್ಮರೆಯಾಗಿ ದುರ್ಗಿ, ಕಾಳಿ ಮುಂತಾದ ಬೇರೆ ಬೇರೆ ನಾಮಾಂತರಗಳಿಂದ ಬೇರೆ ಬೇರೆ ಸ್ಥಳಗಳಲ್ಲಿ ನೆಲೆಗೊಂಡಳು. ರಾಜೇಂದ್ರ,
ಆ ವಿಷ್ಣು ಶಕ್ತಿಯೇ ಈಗಲೂ ಜನರಿಂದ ಗ್ರಾಮದೇವತೆಗಳ ರೂಪದಿಂದ ಪೂಜಿಸಲ್ಪಡುವಳು. ಇತ್ತಲಾಗಿ ಕಂಸನಿಗೆ ನಡೆದ ಸಂಗತಿಗಳೆಲ್ಲವನ್ನು ನೋಡಿ ಅತ್ಯಾಶ್ಚರ್ಯ ಉಂಟಾಯಿತು. ಇನ್ನು ಮೇಲೆ ಆತ್ಮರಕ್ಷಣಾರ್ಥವಾಗಿ ತಾನು ಯಾವ ಉಪಾಯವನ್ನು ನಡೆಸಿದರೂ ಪ್ರಯೋಜನವಿಲ್ಲವೆಂದು ತೋರಿತು. ಶಿಶು ಹತ್ಯೆ ಮೊದಲಾಗಿ ಅದುವರೆಗೆ ತಾನು ನಡೆಸಿದ ಘೋರ ಕೃತ್ಯಗಳ ವಿಷಯದಲ್ಲಿ ಪಶ್ಚಾತ್ತಾಪವು ಹುಟ್ಟಿತು. ಒಡನೆಯೇ ದೇವಕಿ ವಸುದೇವರಿಬ್ಬರನ್ನು ಸಮಾಧಾನಪಡಿಸಿ ವಿನಯಪೂರ್ವಕವಾಗಿ ಅವರನ್ನು ಕುರಿತು ಹೀಗೆಂದು ಹೇಳುವನು. ಓ ತಂಗಿ, ಓ ಭಾವ, ಆಹಾ, ಪಾಪಿಯಾದ ನಾನು ನಿಮ್ಮಲ್ಲಿ ಮಹಾಪರಾಧವನ್ನು ನಡೆಸಿಬಿಟ್ಟೆನು. ಕ್ರೂರ ರಾಕ್ಷಸನಂತೆ ನಿಮಗೆ ಹುಟ್ಟಿದ ಅನೇಕ ಶಿಶುಗಳನ್ನು ನನ್ನ ಕೈಯಾರೆ ನಾನೇ ಕೊಂದೆನು. ಅಯ್ಯೋ, ನಾನು ಸ್ವಲ್ಪ ಮಾತ್ರವೂ ಕರುಣೆಯಿಲ್ಲದೆ, ಬಂಧುಗಳೆಂದು ಮಿತ್ರರೆಂದು ನೋಡದೆ ನಿಮ್ಮನ್ನು ಅನೇಕ ವಿಧವಾಗಿ ಹಿಂಸಿಸಿದನು. ಹೀಗೆ ಪುತ್ರ ಘಾತುಕನಾದ ನಾನು ಯಾವ ನರಕದಲ್ಲಿ ಬೀಳುವೆನೋ? ಬ್ರಹ್ಮ ಹತ್ಯೆಯನ್ನು ಮಾಡಿದವನಂತೆ ನಾನು ಬದುಕಿದ್ದರೂ ಮೃತ್ಯುಕಾಯನೇ ಹೊರತು ಬೇರೆಯಲ್ಲ. ಆಹಾ, ಅಶರೀರವಾಕ್ಕೂ ಸುಳ್ಳು ಹೇಳಿ ನನ್ನನ್ನು ವಂಚಿಸುತ್ತಿರುವುದಲ್ಲ. ಅಶರೀರವಾಣಿಯನ್ನು ನಂಬಿ ನಾನು ನನ್ನ ಒಡಹುಟ್ಟಿದ ತಂಗಿಯ ಮಕ್ಕಳನ್ನೇ ಕೊಂದೆನು. ಆದುದಾಯಿತು. ವಿವೇಕಿಗಳಾದ ನೀವು ನಿಮ್ಮ ಮಕ್ಕಳ ಸಾವಿಗಾಗಿ ದುಃಖಿಸದೆ ಸಮಾಧಾನವನ್ನು ತಂದುಕೊಳ್ಳಬೇಕು. ಒಬ್ಬೊಬ್ಬರು ಅವರವರ ಕರ್ಮ ಫಲವನ್ನು ಅನುಭವಿಸಿಯೇ ತೀರಿಸಬೇಕು. ಪ್ರಾಣಿಗಳು ತಮ್ಮ ಕರ್ಮಾನುಸಾರವಾಗಿಯೇ ದೈವದಿಂದ ನಡೆಸಲ್ಪಡುವವು. ಆ ಕರ್ಮಾನುಸಾರವಾಗಿಯೇ ಜನನ ಮರಣಗಳಲ್ಲಿ ತೊಳಲುತ್ತಿರುವವು. ಆ ಕರ್ಮ ವಶದಿಂದಲೇ ಮತ್ತೊಮ್ಮೆ ಪುತ್ರ ಕಳತ್ರಾದಿ ರೂಪವಾದ ಬಂಧುತ್ವ ಸಂಬಂಧದಿಂದ ಒಂದಾಗಿ ಸೇರಿದ್ದು ಸ್ವಲ್ಪ ಕಾಲದ ಮೇಲೆ ಅಗಲಿ ಹೋಗುವವು. ಯಾರು ಒಂದು ಕಡೆಯಲ್ಲಿ ಸ್ಥಿರವಾಗಿ ಇರತಕ್ಕವರಲ್ಲ. ವಾಯು ವಶದಿಂದ ಬಂದು ನೆಲದ ಮೇಲೆ ಒಂದು ಕಡೆಯಲ್ಲಿ ಸೇರಿದ ಧೂಳು ಮತ್ತೊಮ್ಮೆ ಆ ಗಾಳಿಯಿಂದಲೇ ನಾನಾ ಕಡೆಗೆ ಚದರಿ ಹೋಗುವಂತೆ ಭೂತಗಳಿಗೆ ಕರ್ಮವಶದಿಂದಲೇ ಆಗಾಗ ಶರೀರ ಸಂಬಂಧ ಉಂಟಾಗಿ ಅದರ ಮೂಲಕವಾಗಿ ಒಂದಾಗಿ ಕಲೆತಿದ್ದು ತಿರುಗಿ ಕದಲಿ ಹೋಗುವವು. ಹೀಗೆ ಒಂದಾಗಿ ಸೇರುವುದು, ಅಗಲಿ ಹೋಗುವುದು ರೇಣುಗಳಿಗೆ ಸಹಜವಾಗಿದ್ದರೂ ಸದಾಶ್ರಯವಾದ ಭೂಮಿಯು ಒಂದೇ ನೆಲೆಯಲ್ಲಿ ಇರುವಂತೆ ಜನನ ಮರಣಾದಿ ವಿಕಾರಗಳು ಶರೀರ ಮಾತ್ರಕ್ಕಲ್ಲದೆ ಅದಕ್ಕೆ ಧಾರಕನಾದ ಜೀವನಿಗೆ ಆ ವಿಕಾರಗಳೊಂದು ಇರುವುದಿಲ್ಲ. ಆ ಜೀವನು ಯಾವಾಗಲೂ ಒಂದೇ ಸ್ಥಿತಿಯಲ್ಲಿ ಇರುವನು. ಆದುದರಿಂದ ಜನನ ಮರಣಾದಿ ವಿಕಾರಗಳನ್ನು ಹೊಂದುವುದೇ ತನ್ನ ಸ್ವಭಾವವಾಗಿ ಉಳ್ಳ ದೇಹವನ್ನು ಕುರಿತಾಗಲಿ ಒಂದೇ ನೆಲೆಯಲ್ಲಿ ಇರತಕ್ಕ ಆತ್ಮವನ್ನು ಕುರಿತಾಗಲಿ ನಾವು ದುಃಖಿಸುವುದಕ್ಕೆ ಕಾರಣವಿಲ್ಲ. ದೇಹಕ್ಕೂ ಆತ್ಮಕ್ಕೂ ಇರುವ ಈ ಸ್ವರೂಪ ಭೇದವು ಮನಸ್ಸಿಗೆ ಚೆನ್ನಾಗಿ ತೋರಿ ಬರುವವರೆಗೆ ಮನುಷ್ಯನಿಗೆ ದೇಹವೇ ಆತ್ಮವೆಂಬ ಭ್ರಾಂತಿಯು, ಆ ಭ್ರಾಂತಿಯಿಂದ ದೇಹದಲ್ಲಿ ತನ್ನದೆಂಬ ಅಭಿಮಾನವು, ಆ ಅಭಿಮಾನದಿಂದ ದುಃಖ ಮೋಹಾದಿಗಳು ಅನುಸರಿಸಿ ಬರುವವು. ಈ ದೇಹಾತ್ಮಾಭಿಮಾನವು ಬಿಟ್ಟು ಹೋಗಿ ಆತ್ಮತತ್ವ ಜ್ಞಾನ ಉಂಟಾಗುವವರೆಗೆ ದೇಹ ಸಂಯೋಗ ವಿಯೋಗ ರೂಪವಾದ ಸಂಸಾರವು ನೀಗಲಾರದು. ಓ ತಂಗಿ, ನಿನ್ನ ಮಕ್ಕಳ ವಧಕ್ಕೆ ನಾನೇ ಕಾರಣನೆಂದು ತಿಳಿಯಬೇಡ. ದೇಹಾತ್ಮಾಭಿಮಾನವಿದ್ದಾಗಲೇ ಈ ವಿಧವಾದ ಭಾವ ಉಂಟಾಗುವುದು. ಈ ಲೋಕದಲ್ಲಿ ಕೊಲ್ಲತಕ್ಕವರಾರು, ಕೊಲ್ಲಿಸಿಕೊಳ್ಳುವವರಾರು? ಅವರವರ ಕರ್ಮವೇ ಅವರನ್ನು ಹುಟ್ಟಿಸಿ ಕೊಲ್ಲುತ್ತಿರುವುದು. ಆದುದರಿಂದ ಎಲೆ ಭದ್ರೆ, ಆ ನಿನ್ನ ಪುತ್ರರಿಗಾಗಿ ನೀನು ಚಿಂತಿಸಬೇಡ. ಈ ಲೋಕದಲ್ಲಿ ಜೀವರಾಶಿಗಳು ಯಾವ ವಿಧದಲ್ಲಿಯೂ ಸ್ವತಂತ್ರವಲ್ಲ. ಅವರವರು ತಮ್ಮ ಪ್ರಾರಬ್ಧವನ್ನು ಅನುಸರಿಸಿಯೇ ಜನನ ಮರಣಗಳನ್ನು ಹೊಂದುವರು. ಲೋಕದಲ್ಲಿ ಆತ್ಮಸ್ವರೂಪವನ್ನು ಪರ್ಯಾಲೋಚಿಸದಿದ್ದವರು ಒಬ್ಬನು ಕೊಂದವನೆಂದು ಮತ್ತೊಬ್ಬರು ಕೊಲ್ಲಿಸಿಕೊಂಡವನೆಂದು ಆತ್ಮನಲ್ಲಿ ದೇಹ ಧರ್ಮವನ್ನು ಆರೋಪಿಸುವರು. ಆ ಭ್ರಾಂತಿ ಇರುವವರೆಗೂ ದುಃಖ ಮೋಹಾದಿಗಳು ಅನುಸರಿಸಿ ಬರುವವು. ಆದುದರಿಂದ ನೀವು ಪುತ್ರಶೋಕವನ್ನು ಮರೆತು ಬಿಡಬೇಕು. ಪರಮ ಸಾಧುಗಳಾಗಿಯೂ ಬಂಧು ವತ್ಸಲರಾಗಿಯೂ ಇರುವ ನೀವು ನನ್ನ ಮಹಾಪರಾಧವನ್ನು ಕ್ಷಮಿಸಬೇಕು ಎಂದು ಹೇಳಿ ಕಂಸನು ಕಣ್ಣುಗಳಲ್ಲಿ ಧಾರೆ ಧಾರೆಯಾಗಿ ನೀರನ್ನು ಸುರಿಸುತ್ತಾ ದೇವಕಿ ವಸುದೇವರ ಪಾದಗಳ ಮೇಲೆ ಬಿದ್ದು ಬಾರಿ ಬಾರಿಗೂ ಪ್ರಾರ್ಥಿಸಿಕೊಂಡನು. ಹೀಗೆ ಯೋಗಮಾಯೆಯು ವ್ಯರ್ಥವಾಗಿ ಅವರನ್ನು ಹಿಂಸಿಸಬೇಡವೆಂದು ಹೇಳಿದ ಮಾತನ್ನು ಸ್ಮರಿಸಿಕೊಂಡು ಅವರಲ್ಲಿದ್ದ ವೈರ ಬುದ್ಧಿಯನ್ನು ಬಿಟ್ಟು ಅವರ ಸಂಕೋಲೆಗಳನ್ನು ತನ್ನ ಕೈಯಿಂದಲೇ ಬಿಚ್ಚಿ ಹಿಂದೆ ಯಾವಾಗಲೂ ಇಲ್ಲದ ಬಂಧು ಪ್ರೀತಿಯನ್ನು ತೋರಿಸುತ್ತಿದ್ದನು.
ಹೀಗೆ ಕಂಸನು ಹಿಂದೆ ತಾನು ಮಾಡಿದ ಅಕೃತ್ಯಗಳಿಗಾಗಿ ಪಶ್ಚಾತ್ತಾಪಗೊಂಡು ಕಾಲ ಮೇಲೆ ಬಿದ್ದು ಕ್ಷಮೆಯನ್ನು ಬೇಡುತ್ತಿರುವುದನ್ನು ನೋಡಿ ದೇವಕಿಗೂ ಅವನಲ್ಲಿ ಕನಿಕರವು ಹುಟ್ಟಿತು. ಅವಳು ಮನಸ್ಸಿನಲ್ಲಿದ್ದ ಕೋಪವನ್ನು ಮರೆತು ಅವನನ್ನು ಮನ್ನಿಸಿ ಸುಮ್ಮನಾದಳು. ವಸುದೇವನು ಆ ಕಂಸನ ದುರ್ಬುದ್ಧಿಗಾಗಿ ಪಶ್ಚಾತ್ತಾಪ ಪಡುತ್ತಾ ಹಾಸ್ಯಪೂರ್ವಕವಾಗಿ ಅವನನ್ನು ಕುರಿತು, ಓ ಮಹಾರಾಜ, ನೀನು ಹೇಳಿದುದೇ ವಾಸ್ತವವು. ಪ್ರಾಣಿಗಳಿಗೆ ಅಹಂಭಾವವೆಂಬುದು ಅಜ್ಞಾನದಿಂದಲೇ ಉಂಟಾಗುವುದು. ಈ ಅಹಂಭಾವವಿದ್ದಾಗಲೇ ತಾನೆಂದು ಇತರನೆಂದು ಭೇದ ಬುದ್ಧಿಯು ಹುಟ್ಟುವುದು. ಆತ್ಮಕ್ಕಿಂತಲೂ ಬೇರೆಯಾದ ಶರೀರವನ್ನೇ ಆತ್ಮವೆಂದು ತಿಳಿದಿರುವವನಿಗೆ ದುಃಖ, ಹರ್ಷ, ಭಯ, ದ್ವೇಷ, ಲೋಭ, ಮೋಹ, ಮದ ಮೊದಲಾದ ವಿಕಾರಗಳೆಲ್ಲವೂ ಹುಟ್ಟುತ್ತಿರುವವು. ಈ ದೇಹಾಭಿಮಾನವುಳ್ಳವನಿಗೆ ತಾನೆಂದು ಇತರರೆಂದು ಭೇದಬುದ್ಧಿಯೊಂದು ಮಾತ್ರ ಇರುವುದೇ ಹೊರತು ತಮ್ಮೆಲ್ಲರಿಗೂ ನಿಯಾಮಕನಾದ ಈಶ್ವರನೊಬ್ಬನು ಉಂಟೆಂಬ ಭಾವವೇ ಮರೆತು ಹೋಗುವುದು. ಇದಕ್ಕೆ ನೀನೇ ನಿದರ್ಶನವಾಗಿರುವೆ ಎಂದನು. ಹೀಗೆ ದೇವಕಿ ವಸುದೇವರಿಬ್ಬರು ಕೋಪವನ್ನು ಮರೆತು ತನ್ನಲ್ಲಿ ಪ್ರಸನ್ನರಾಗಿ ಸಲಿಗೆಯಿಂದ ಮಾತಾಡಿದ ಮೇಲೆ ಕಂಸನು ಅವರ ಅನುಮತಿಯನ್ನು ಪಡೆದು ಅಲ್ಲಿಂದ ಹಿಂತಿರುಗಿ ತನ್ನ ನಿವಾಸಕ್ಕೆ ಬಂದು ಸೇರಿದನು. ಆ ರಾತ್ರಿಯು ಕಳೆದು ಬೆಳಗಾದ ಕೂಡಲೇ ಕಂಸನು ತನ್ನ ಮಂತ್ರಿಗಳನ್ನು ಕರೆದು ರಾತ್ರಿಯಲ್ಲಿ ನಡೆದ ಸಂಗತಿಗಳನ್ನು, ಯೋಗ ಮಾಯೆಯು ತನಗೆ ಸೂಚಿಸಿದ ವಿಷಯವನ್ನು ಅವರಿಗೆ ತಿಳಿಸಿದನು. ಈತನಂತೆಯೇ ಅವನ ಸಹವಾಸಿಗಳೆಲ್ಲರೂ ದೇವಶತ್ರುಗಳಾಗಿ ರಾಕ್ಷಸಾಂಶದಿಂದಲೇ ಹುಟ್ಟಿದವರಾದುದರಿಂದ ಯುಕ್ತಾಯುಕ್ತ ವಿವೇಚನೆಯಿಲ್ಲದೆ ಕಂಸನಿಗೆ ದುರ್ಬೋಧನೆಯನ್ನು ಮಾಡತೊಡಗಿ ಹೀಗೆಂದು ಹೇಳುವರು. ಓ ಕಂಸರಾಜ, ನಿನ್ನ ಶತ್ರುವು ಬೇರೆಲ್ಲಿಯೋ ಹುಟ್ಟು ಬೆಳೆಯುತ್ತಿರುವುದಾಗಿ ಆ ಮಾಯೆಯು ಸೂಚಿಸಿತಲ್ಲವೇ? ಯೋಗ ಮಾಯೆಯು ಹಾಗೆ ಹೇಳಿದ್ದ ಪಕ್ಷದಲ್ಲಿ ನಮಗೆ ಅನುಕೂಲವೇ ಆಯಿತು. ಇನ್ನು ಮೇಲೆ ನಮ್ಮ ಪಟ್ಟಣದಲ್ಲಿಯೂ ಹಳ್ಳಿಗಳಲ್ಲಿಯೂ ಗೋಕುಲದಲ್ಲಿಯೂ ಹುಡುಕಿ ಹುಡುಕಿ ಕಣ್ಣಿಗೆ ಕಂಡ ಸಣ್ಣ ಮಕ್ಕಳನ್ನು ಕೊಲ್ಲುತ್ತಾ ಬರಬೇಕು. ಇನ್ನು ಹುಟ್ಟಿ 10 ದಿನಗಳಾಗದ ಮಕ್ಕಳಾಗಿರಲಿ, 10 ದಿನಗಳು ಕಳೆದ ಸಣ್ಣ ಮಕ್ಕಳಾಗಿರಲಿ, ಕೈಗೆ ಸಿಕ್ಕಿದ ಮಕ್ಕಳನ್ನು ಸಮಯೋಚಿತವಾದ ಉಪಾಯಗಳಿಂದ ಕೊಲ್ಲಿಸುತ್ತಾ ಬರುವುದೇ ಈಗ ನಮಗೆ ಮೇಲಾದ ಉಪಾಯವು. ದೇವತೆಗಳು ನಮಗೆ ಪ್ರಬಲ ಶತ್ರುಗಳಾಗಿರುವಾಗ ಸಣ್ಣ ಮಕ್ಕಳನ್ನು ಕೊಂದ ಮಾತ್ರಕ್ಕೇನು ಎಂದು ನೀನು ಯೋಚಿಸಬೇಡ. ನಿನ್ನ ಮೇಲೆ ದೇವತೆಗಳ ಪ್ರಯತ್ನವೇನು ಸಾಗದು. ನಿನ್ನೊಡನೆ ಯುದ್ಧವೆಂದರೆ ದೇವತೆಗಳು ಭಯಪಟ್ಟು ನಡುಗುವರು. ನಿನ್ನ ಧನುಷ್ ಸಂಕಾರವನ್ನು ಕೇಳಿದಾಗಲೆಲ್ಲ ಅವರ ಎದೆಯು ನಡುಗುವುದು. ಮತ್ತು ಓ ವೀರಾಗ್ರಣಿ, ಎಷ್ಟೋ ಮಂದಿ ದೇವತೆಗಳು ನಿನ್ನ ಬಾಣ ಪ್ರಹಾರವನ್ನು ತಡೆದು ನಿಲ್ಲಲಾರದೆ ಪ್ರಾಣದಾಸೆಯಿಂದ ತಲೆ ತಪ್ಪಿಸಿಕೊಂಡು ಹೋಗಿ ಎಲ್ಲಿಯೋ ಅಡಗಿರುವರು. ಬೇರೆ ಕೆಲವರು ಇನ್ನು ಮೇಲೆ ನಿನ್ನ ಮುಂದೆ ಶಸ್ತ್ರವನ್ನು ಹಿಡಿಯಲಾರೆವೆಂದು ಶಸ್ತ್ರ ಪರಿತ್ಯಾಗವನ್ನು ಮಾಡಿ ನಿನ್ನಲ್ಲಿಗೆ ಬಂದು ಕೈ ಮುಗಿದು ಶರಣಾಗತಿಯನ್ನು ಮಾಡಿರುವರು. ಮತ್ತೆ ಕೆಲವರು ನಿನ್ನ ಭಯದಿಂದ ಕೆದರಿದ ಕೇಶಪಾಶಗಳನ್ನು, ಕದಲಿದ ವಸ್ತ್ರವನ್ನು ತಿಳಿಯದೆ ಪಲಾಯನ ಮಾಡುತ್ತಾ ಕೊನೆಗೆ ನಿನ್ನ ಕಾಲಲ್ಲಿಯೇ ಬಿದ್ದು ಅಭಯವನ್ನು ಬೇಡಿರುವರು. ನೀನು ಪರಮ ದಯಾಳುವಾದುದರಿಂದ ಹೀಗೆ ಶಸ್ತ್ರತ್ಯಾಗ ಮಾಡಿದವರಾಗಿಯೂ ವಿರಥರಾಗಿಯೂ ಭಯಗ್ರಸ್ತರಾಗಿಯೂ ಬಂದು ನಿನ್ನಲ್ಲಿ ಶರಣಾಗತರಾದ ಅನೇಕ ದೇವತೆಗಳನ್ನು ಕೊಲ್ಲಲಾರದೆ ಮನ್ನಿಸಿ ಕಳುಹಿಸಿರುವೆ. ಮತ್ತು ನೀನು ಧರ್ಮಜ್ಞನಾದುದರಿಂದ ಇದಿರಾಗಿ ನಿಲ್ಲದವರನ್ನು, ಆಯುಧವಿಲ್ಲದವರನ್ನು ನಿಷ್ಕಾರಣವಾಗಿ ಕೊಲ್ಲತಕ್ಕವನಲ್ಲ. ಹೀಗಿರುವಾಗ ಆ ದೇವತೆಗಳ ವಿಷಯವಾದ ಚಿಂತೆಯು ನಿನಗೇಕೆ? ಮತ್ತು ಆ ದೇವತೆಗಳ ಪರಾಕ್ರಮವೆಲ್ಲವೂ ಅವರವರ ಮನೆಯಲ್ಲಿಯೇ ಹೊರತು ನಿನ್ನ ಮುಂದೆ ಸಾಗದು. ಮನೆಯಲ್ಲಿ ಹೆಂಗಸರ ಮುಂದೆ ಪರಾಕ್ರಮವನ್ನು ಕೊಚ್ಚಿಕೊಳ್ಳತಕ್ಕ ಆ ದೇವತೆಗಳು ನಿನ್ನೊಡನೆ ಯುದ್ಧಕ್ಕೆ ನಿಲ್ಲುವುದೆಂದರೇನು? ಸಾಮಾನ್ಯ ದೇವತೆಗಳ ಮಾತು ಹಾಗಿರಲಿ, ಹರಿಹರ ಬ್ರಹ್ಮೇಂದ್ರಾದಿಗಳು ನಿನ್ನ ಮುಂದೆ ನಿಲ್ಲಲಾರರು. ವಿಷ್ಣುವು ನಿನ್ನ ಭಯದಿಂದಲೇ ಯಾರ ಕಣ್ಣಿಗೂ ಬೀಳದೆ ಏಕಾಂತ ಸ್ಥಳದಲ್ಲಿ ಸೇರಿರುವನು. ನಿನ್ನ ಪರಾಕ್ರಮದ ಮುಂದೆ ಇಂದ್ರನ ವೀರ್ಯವು ಅತ್ಯಲ್ಪವಾಗಿರುವುದು. ಬ್ರಹ್ಮನು ನಿನ್ನ ಭಯಕ್ಕಾಗಿಯೇ ಯುದ್ಧದಾಸೆಯನ್ನು ಬಿಟ್ಟು ಶ್ರೋತ್ರಿಯನಂತೆ ಯಾವಾಗಲೂ ಶುಷ್ಕ ವೇದವನ್ನು ಪಠಿಸುತ್ತಾ ವೈದಿಕ ವೇಷವನ್ನು ಅವಲಂಬಿಸಿರುವನು. ಹೀಗಿರುವಾಗ ಯಾವ ದೇವತೆಗಳಿಂದ ನಿನಗೆ ಯಾವ ಭಯವುಂಟು? ರಾಜೇಂದ್ರ, ಹೀಗಿದ್ದರೂ ವಂಚಕರಾದ ಆ ದೇವತೆಗಳ ವಿಷಯದಲ್ಲಿ ನಾವು ಉದಾಸೀನರಾಗಿರಬಾರದು. ಆ ದೇವತೆಗಳು ನಮಗೆ ಆಜನ್ಮ ದ್ವೇಷಿಗಳಾದುದರಿಂದ ಆ ಶತ್ರು ಶೇಷವನ್ನು ಉಪೇಕ್ಷಿಸಿ ಬಿಡುವುದು ಯುಕ್ತವಲ್ಲ.
ಅವರನ್ನು ನಿರ್ಮೂಲ ಮಾಡುವ ವಿಷಯದಲ್ಲಿ ನಮಗೆ ಆಜ್ಞೆಯನ್ನು ಕೊಡು, ನಾವು ಅವರನ್ನು ನೋಡಿಕೊಳ್ಳುವೆವು. ದೇಹದಲ್ಲಿ ಹುಟ್ಟಿದ ರೋಗವನ್ನು ಮೊಳೆಯಲ್ಲಿಯೇ ಅಡಗಿಸದೆ ಉದಾಸೀನವಾಗಿ ಬಿಟ್ಟರೆ ಅದು ದೇಹದಲ್ಲಿ ಚೆನ್ನಾಗಿ ಬೇರೂರಿ ಎಂತಹ ಚಿಕಿತ್ಸೆಗೂ ಬಗ್ಗದೆ ಮನುಷ್ಯನನ್ನು ಕೊಲ್ಲುವುದು. ಯೋಗಿಗಳು ತಮ್ಮ ಇಂದ್ರಿಯ ವರ್ಗಗಳನ್ನು ಮೊದಲಿನಿಂದಲೇ ನಿಗ್ರಹಿಸದೆ ಅದರ ಪ್ರವರ್ತನೆಗೆ ಸ್ವಲ್ಪವಾಗಿ ಅವಕಾಶವನ್ನು ಕೊಟ್ಟರೆ ಕಾಲಕ್ರಮದಿಂದ ಅದು ದುರ್ಜಯವಾಗುವುದು. ಅದರಂತೆಯೇ ನಾವು ಈಗ ಶತ್ರುಶೇಷವನ್ನು ಅಲ್ಪವೆಂದು ಅಲಕ್ಷ್ಯವಾಗಿ ಬಿಟ್ಟರೆ ಆ ಶತ್ರುಗಳು ದಿನಕ್ರಮದಿಂದ ಪ್ರಬಲಿಸಿ ದುರ್ಜಯರಾಗುವರು. ಆದುದರಿಂದ ಎಷ್ಟೇ ಅಲ್ಪವೆಂದು ತೋರಿದರೂ ಶತ್ರುಶೇಷವನ್ನು ಆಗಾಗಲೇ ನಿಗ್ರಹಿಸಬೇಕು. ಆದುದರಿಂದ ಈಗ ನಾವು ಬೀದಿಯಲ್ಲಿ ತಿರುಗುವ ಯಾವ ಮಕ್ಕಳನ್ನು ಉದಾಸೀನವಾಗಿ ಬಿಡಬಾರದು. ಇದಲ್ಲದೆ ಸನಾತನ ಧರ್ಮಗಳಿಗೆ ಆಶ್ರಯಭೂತನಾದ ವಿಷ್ಣುವೇ ದೇವತೆಗಳಿಗೆ ಮೂಲಾಧಾರದಂತಿರುವನು. ಅವನಿರತಕ್ಕ ಸ್ಥಳವು ನಮಗೆ ಪ್ರತ್ಯಕ್ಷವಾಗಿ ತಿಳಿಯದಿದ್ದರೂ ಅದನ್ನು ಊಹಿಸಿ ಕಂಡುಕೊಳ್ಳಬಹುದು. ವೇದಗಳು, ಗೋಬ್ರಾಹ್ಮಣರು, ತಪಸ್ಸು, ಯಜ್ಞ, ಯಾಗಾದಿ ಕರ್ಮಗಳು ಅವನಿಗೆ ನಿವಾಸ ಸ್ಥಾನವಾಗಿರುವವು. ಆದುದರಿಂದ ನಾವು ಸರ್ವ ಪ್ರಯತ್ನದಿಂದಲೂ ಅಲ್ಲಲ್ಲಿ ಹುಡುಕಿ ಬ್ರಹ್ಮವಾದಿಗಳಾಗಿಯೂ ತಪಸ್ವಿಗಳಾಗಿಯೂ ಯಜ್ಞಶೀಲರಾಗಿಯೂ ಇರುವ ಬ್ರಾಹ್ಮಣರನ್ನು ಸಿಕ್ಕಿದ ಕಡೆಯಲ್ಲಿ ಕೊಲ್ಲಬೇಕು. ಯಾಗಾದಿ ಕರ್ಮಗಳಿಗೆ ಹವಿಸ್ಸನ್ನು ಒದಗಿಸಿಕೊಡತಕ್ಕ ಗೋವುಗಳನ್ನು ಕಂಡ ಕಡೆಯಲ್ಲಿ ಧ್ವಂಸ ಮಾಡಬೇಕು. ಬ್ರಾಹ್ಮಣರು, ಗೋವುಗಳು, ವೇದಗಳು, ತಪಸ್ಸು, ಸತ್ಯ, ಶಮ, ದಮ, ಶ್ರದ್ಧೆ, ದಯೆ, ತಿತಿಚ್ಛೆ, ಯಾಗಾದಿ ಕರ್ಮಗಳು ಇವೆಲ್ಲವೂ ಆ ವಿಷ್ಣುವಿನ ಶರೀರಗಳೆನಿಸಿಕೊಂಡಿರುವವು. ಆ ವಿಷ್ಣುವೇ ಸಮಸ್ತ ದೇವತೆಗಳಿಗೂ ಅಧ್ಯಕ್ಷನಾಗಿದ್ದು ನಮ್ಮಲ್ಲಿ ಬದ್ಧ ದ್ವೇಷವನ್ನು ಇಟ್ಟಿರುವನು. ಅವನು ಸಮಸ್ತ ಪ್ರಾಣಿಗಳ ಹೃದಯ ಗುಹೆಯಲ್ಲಿಯೂ ಅಡಗಿರತಕ್ಕವನು. ಅವನನ್ನು ನಿಗ್ರಹಿಸಿದರೆ ಸಮಸ್ತ ದೇವತೆಗಳನ್ನು ನಿಗ್ರಹಿಸಿದಂತೆ ಆಗುವುದು. ಆದುದರಿಂದ ಈಗ ನಾವು ಮಾಡಬೇಕಾದ ಉಪಾಯವೇನೆಂದರೆ ತಪಸ್ವಿಗಳಾದ ಋಷಿಗಳನ್ನು ಕಂಡ ಕಡೆಯಲ್ಲಿ ದಯಾ ದಾಕ್ಷಿಣ್ಯವಿಲ್ಲದೆ ಕೊಲ್ಲುತ್ತಾ ಬರಬೇಕು. ಆಗ ವಿಷ್ಣುವಿನ ಸೊಕ್ಕು ಮುರಿಯುವುದು, ದೇವತೆಗಳ ಪ್ರಾಬಲ್ಯವು ಅಡಗಿ ಹೋಗುವುದು ಎಂದರು. ಓ ಪರೀಕ್ಷಿತ್ ರಾಜ, ಕಂಸನು ಚಪಲ ಬುದ್ಧಿಯುಳ್ಳವನಾದುದರಿಂದ ಅವರ ದುರ್ಬೋಧನೆಗೂ ಮುಖಸ್ತುತಿಗೂ ಮರುಳಾಗಿ ಅವರ ಮಾತಿನಂತೆ ಬ್ರಾಹ್ಮಣ ವಧವೇ ತನಗೆ ಶ್ರೇಯಸ್ಕರವೆಂದು ನಿಶ್ಚಯಿಸಿಬಿಟ್ಟನು. ಕಂಸನ ಕೊರಳಿಗೆ ಕಾಲಪಾಶವು ಸುತ್ತಿದ್ದುದರಿಂದಲೇ ಅವನು ಹೀಗೆ ವಿವೇಕಹೀನನಾಗಿ ಪ್ರಾಣಿ ಹಿಂಸೆಯಲ್ಲಿ ವಿಶೇಷ ಪ್ರೀತಿಯುಳ್ಳವನಾಗಿಯೂ ಮಾಯಾ ಬಲದಿಂದ ತಮಗೆ ಇಷ್ಟ ಬಂದ ರೂಪವನ್ನು ಧರಿಸಬಲ್ಲವರಾಗಿಯೂ ಇರುವ ಕೆಲವು ದುಷ್ಟ ರಾಕ್ಷಸರನ್ನು ಕರೆದು ಸಾಧುಗಳಾದ ಬ್ರಾಹ್ಮಣರನ್ನು ಹಿಂಸಿಸುವ ಕಾರ್ಯಕ್ಕಾಗಿಯೇ ನಾನಾ ದಿಕ್ಕಿಗೆ ಕಳುಹಿಸಿ ತಾನು ತನ್ನ ಅರಮನೆಗೆ ಬಂದು ಸೇರಿದನು. ಇತ್ತಲಾಗಿ ಕಂಸನಿಂದ ಅಜ್ಞಪ್ತನಾದ ರಾಕ್ಷಸರೆಲ್ಲರೂ ಕೇವಲ ರಜಸ್ತಮೋ ಗುಣವುಳ್ಳವರಾದುದರಿಂದ ತಮ್ಮ ಹಿಂದೆ ಬೆನ್ನಟ್ಟಿ ಬರುತ್ತಿರುವ ಮೃತ್ಯುವನ್ನು ತಿಳಿಯದೆ ಸಾಧುಗಳನ್ನು ಹಿಂಸಿಸತೊಡಗಿದರು. ಓ ರಾಜೇಂದ್ರ, ಮಹಾತ್ಮರ ವಿಷಯದಲ್ಲಿ ನಡೆಸತಕ್ಕ ಈ ಅಪರಾಧವು ಅವರಿಗೆ ಮರಣ ಕಾರಣವೆಂದು ಮಾತ್ರ ತಿಳಿಯಬೇಡ. ಆಯಸ್ಸು, ಲಕ್ಷ್ಮಿ, ಕೀರ್ತಿ, ಸದ್ಗತಿ, ಹಿಂದೆ ಗಳಿಸಿದ ಪುಣ್ಯ ಫಲ ಮುಂತಾದ ಸಮಸ್ತ ಶ್ರೇಯಸ್ಸುಗಳನ್ನು ಅವು ಕೆಡಿಸುವವು. ಇದು 4ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.